ತಾತ ಯಾಕಮ್ಮ? ಎಲ್ಲಿ ಚಿಕ್ಕಮ್ಮನ? ಅಯ್ಯೋ ಅದೇನೇನೋ ಕೇಳ್ತಾನೆ ಅದೇನೇನೋ ಹೇಳ್ತಾನೆ, ಗದ್ರತ್ನಿ ಎಲ್ಲ ಓದ್ನು. ಅಯ್ಯೋ ತಾತ, ಅದೇ ಆ ಭರತ್ ಅಂತ ಪೊಲೀಸರು ಇಟ್ಕೊತಿದ್ದೀರಲ್ಲ, ಹಾಂ ಅಪ್ಪನ ಬಿಡ್ಸ್ಕೊಂಬರಕ ಅವ್ರ ಅಣ್ಣ ಬಂದವನೆ, ಅವ್ರ ಚಿಕ್ಕಣ್ಣ. ನನ್ನ ಹತ್ರ ಬಂದು ಕೇಳಿದ್ರು ಎಷ್ಟಾತೈತೆ ಅಂತ. ನಾನು 1 ಲಕ್ಷ ಆತೈತೆ ಅಂತ ಹೇಳಿದೆ. ಅದಕ್ಕೆ ನಿನ್ನ ಹತ್ರ ದುಡ್ಡಿಗೆ ಬಂದಿರೋದು. ಓ ಹೌದಾ? ಹ್ಞೂ ಹಂಗಾದ್ರೆ ಗೇಟ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದೆ, ಆ ಹುಡುಗನೇ ಇರ್ಬೋದು. ಹ್ಞೂ ತಾತ, ಆ ಹುಡುಗನೇ ಆಯಪ್ಪನೇ. ಓ ರಾಮನ್ ಏನೇನೋ ಬೈಕಂತಾನೋ ಏನೋ, ದುಡ್ಡು ಕೊಟ್ರೆ. ಬೈಕೊಂಬೋದಲ್ಲ ರಾಮಣ್ಣ. ನೋಡ್ದ ನಮ್ಮ ಎದುರುಗಡೆ ಹಿಂಗೆ ಮಾಡಿಬಿಟ್ಟು ಬೆನ್ನಿಂದ ಬಿಡ್ಸ್ಕೊಂಬರ್ತಾರೆ ಅಂತ ಬೈಕನ್ನಲ್ಲ ರಾಮಣ್ಣ. ಬೇಡ ತಾತ, ಬೈಕಂತಾನೆ. ನೋಡ್ದ ಇಟ್ಕೊಡಕ್ಕೆ ಇವರೇ ಸಹಾಯ ಮಾಡಿಬಿಟ್ಟು ಇವಾಗ ಬಿಡ್ಸ್ಕೊಂಬಂದವ್ರೆ ಅಂತ ಬೈಕಂತಾನೆ. ಬೇಡ ಬಿಡಮ್ಮ, ಎಲ್ಲನೋ ಕೊಳ್ಳೆ. ನನ್ನ ಕೇಳ್ಕೊಂಬಂದ್ರ, ಅದಕ್ಕೆ ನಾನು ಹಿಂದೆನೇ ಬಂದೆ. ಎಲ್ಲ ಓದ್ನಮ್ಮ, ಕೊಡಲ್ಲ ಬಿಡಮ್ಮ, ಕೊಡಲ್ಲ ಬಿಡು. ರಾಮನಿಗೆ ತಿಳಿದ್ರೆ ಬೇಜಾರು ಮಾಡ್ಕೊತಾನೆ. ತಾತ ಚೈತನ್ಯ ಊರ್ಕೋದ್ಲೇನಾ? ಇಲ್ಲ, ಆ ಅಪ್ಪನು ಫೋನ್ ಎತ್ತುತ್ತಾ ಇಲ್ಲ, ಅದಕ್ಕೋಸ್ಕರ ಈ ಅಮ್ಮನು ಹೋಗಿಲ್ಲ ಊರ್ಕ. ನಮ್ಮ ಯಜಮಾನ್ ಜೊತೆಗೆ ಓದ್ತೀನಿ ಅಂತ ಹೇಳಿದ್ಲು. ನಾನು ಇಲ್ಲ, ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾನೆ, ಹೋಗಮ್ಮ, ತುಟ್ಲು ಮಾತಂಗೆ ಆಗ್ತದೆ ಅಂತ ಹೇಳ್ದೆ. ಆವಾಗ ಹೋಗಿ ಕೇಳಿದ್ನೆ, ಫೋನ್ ಎತ್ತಿಲ್ಲಂತೆ ಅವ್ರ ಯಜಮಾನು. ಇವಳು ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಫೋನ್ ಎತ್ತಿಲ್ಲ ಅಂತಂದ್ರೆ ಹಾಂ ತಾತ ಸಂಜೆ ನೋಡ್ಕೊಂಬಂದ್ರಾ? ಇಲ್ಲಮ್ಮ, ಹೋಗಿಲ್ಲ ತಾತ. ಒಂದ್ಸರಿ ಹೋಗ್ಬಿಟ್ಟು ಬಾ ತಾತ. ಇಲ್ಲ, ದೊಡ್ಡವನ್ ಬರಲಿ, ದೊಡ್ಡವನ್ ಕಳಿಸ್ತೀನಿ. ಈ ಬಿಸಿಲಾಗ ನನ್ನ ಕೈಲಿ ಆಗಲ್ಲಮ್ಮ. ಈ ಬಿಸಿಲಕ್ಕೂ ಏನೋ ಸುಸ್ತಾಗದೆ ನನಗೆ, ಏನೋ ಅಪಾಟಿ ಬಿಸಿಲು. ಅದಕ್ಕೆ ಕಳಿಸ್ತೀನಿ. ಆಶ್ವಿಂಕನ್ಗೂ ಫೋನ್ ಮಾಡಿದ್ನಿ, ಓದ್ತೀನಣ್ಣ ಅಂತ ಹೇಳಿದ್ನು. ಹೋಗಿರ್ಬೋದೇನೋ ಅವನು. ಇಲ್ಲ ತಾತ, ಒಂದ್ಸರಿ ಸಂಜೆ ಎಲ್ಲವನು ಅಂತ ಇನ್ಫಾರ್ಮೇಶನ್ ತಗೋತಾತ. ಅದೇ ಡಾಕ್ಟ್ರ್ ಫೋನ್ ಮಾಡಿದ್ನಮ್ಮ, ಬೇರೆ ಆಸ್ಪತ್ರೆಗೆ ಕಳಿಸಿದ್ದೀವಿ ನಾವು, ಇಲ್ಲಿ ಫೆಸಿಲಿಟಿ ಇಲ್ಲ, ಅಲ್ಲಿ ಫೆಸಿಲಿಟಿ ಅದೇ, ಕಳಿಸಿದ್ದೀರಿ ಅಂತ ಹೇಳಿದ್ನು. ಆದ್ರೂ ಯಾಕೋ ಮುಂಚೆ ಏನೋ ಒಂಥರ ತಾತ, ದೊಡ್ಡ ಮಾವನ್ ಬಂದಿದ ತಕ್ಷಣ ಕಳ್ಸ್ಕೊಡ್ತಾತ. ಇವಾಗ ದೊಡ್ಡ ಮಾವನ್ ಕಳ್ಸೋ ಬದಲು ಆಶಂಕರ್ನ ಅಲ್ಲೇ ಅವನಲ್ಲ, ಅವ್ನಿಗೆ ಫೋನ್ ಮಾಡ್ತೀನಿ ತಡಿ, ಏನು ಹೇಳ್ತಾನೆ ನೋಡೋಣ. ಮಾಡ್ತಾತ ಫೋನು. ಹಲೋ ಅಣ್ಣ, ಹೋಗಿದ್ದೇನಪ್ಪ, ಏನಂದ್ರು? ಅದೇಣ್ಣ ಸಂಜೆ ಇಲ್ಲಿಲ್ಲ, ಬೇರೆ ಹಾಸ್ಪಿಟ್ಲಿಗೆ ಸೇರ್ಸೋರಂತೆ. ಅಲ್ಲಪ್ಪ, ನಮ್ಮನ್ನು ಕೇಳಿದ್ರೆ ಅವ್ರು ಹೆಂಗೆ ಬೇರೆ ಆಸ್ಪತ್ರೆಗೆ ಸೇರಿಸ್ತಾರಪ್ಪ? ಇದ್ಯಾವ ನ್ಯಾಯನಾ? ಅದೇ ನಾನು ಜೋರ್ ಮಾಡಿದೆ. ನಮ್ಮನ್ನು ಕೇಳಿದ್ರೆ ನೀವು ಬೇರೆ ಹಾಸ್ಪಿಟ್ಲಿಗೆ ಹೆಂಗೆ ಸೇರ್ತೀರಂದ್ರೆ, ಇಲ್ಲ ನಿಮ್ಮ ತಾತ ಅವ್ರಿಗೆ ಫೋನ್ ಮಾಡಿದ್ನಿ ಅಂತ ಹೇಳ್ತಾನೆ ಡಾಕ್ಟ್ರು. ನಾನು ಏನು ಯೋಚನೆ ಆಗಿದ್ನಿ, ಅಪ್ಪಂಗೆ ಫೋನ್ ಮಾಡಿದ್ನು, ಏನು ಮಾತಾಡೋಕ್ಕಾಗಿಲ್ಲ. ಇಲ್ಲಣ್ಣ, ಏನು ಪ್ರಾಬ್ಲಮ್ ಇಲ್ಲಂತೆ ಬೇರೆ ಆಸ್ಪತ್ರೆಯಲ್ಲಿ ಅವರಂತೆ, ಏನು ತೊಂದರೆ ಇಲ್ಲ ಆಯಿತಾ, ಆರಾಮಾಗಿರಿ ನೀನು. ನಾನು ಹೇಳಿದೆ ನಮ್ಮ ಮನೆಯವ್ರನ್ನ ಕರೆಸ್ತೀನಿ ಅಂತ. ಬೇಡ ಸರ್, ಏನು ತೊಂದರೆ ಇಲ್ಲ, ನಾವೇ ನೋಡ್ಕೊತೀವಿ ಅಂತ. ನಾನು ಅವಾಗ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಬಿಡೋಣ, ನೀನೇ ಯೋಚನೆ ಮಾಡಬೇಡ ಬಿಡು. ಆಶಂಕ್ರ, ಏನು ಕಾರುಣ್ಯ? ಆಶಂಕ್ರ, ಯಾಕೋ ನಂಗೆ ಅನುಮಾನ. ಆಶಂಕ್ರ, ನೀನೊಂದು ಸ್ವಲ್ಪ ಜೋರಾಗಿ ಮಾತಾಡು. ಏನು ಕನ್ಮನ? ಹಾಂ ಅಲ್ಲ, ಒಂದ್ಸರಿ ನೀನು ನಾವು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ಗಲಾಟೆ ಮಾಡು ಆಶಂಕ್ರ. ಹೌದಾ? ಹ್ಞೂ ಆಶಂಕ್ರ, ಗಲಾಟೆ ಮಾಡು ಆಶಂಕ್ರ. ನಾವು ಹೋಗಿ ನೋಡಲಿಲ್ಲ ಅಂತಂದ್ರೆ ಅದೆಂಗೆ ಆಶಂಕ್ರ? ಹಾಂ, ಪೇಷಂಟ್ ಕಡೆಯವರು ಯಾರೂ ಇಲ್ಲ ಅಂತಂದರೆ ಅದೆಂಗೆ, ನೀನೇ ಹೇಳು. ಡಾಕ್ಟ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಬೋದು, ಆದರೆ ನಾವೊಬ್ಬರು ಅಲ್ಲಿ ಇರಲೇಬೇಕು. ಯಾವ ಹಾಸ್ಪಿಟ್ಲು ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಚಾರಿಸ್ಕೊ. ಹ್ಞೂ ಕಾರಣ, ನೀನು ಹೇಳ್ತಾ ಇರೋದು ನಿಜನೇ, ನಾವೊಬ್ರು ಇರಲೇಬೇಕಲ್ಲ ಅಲ್ಲಿ. ಅದಕ್ಕೆ ಫಸ್ಟ್ ನೀನು ವಿಚಾರಿಸ್ಕೊ ಅಂತ ಹೇಳ್ತಾ ಇರೋದು. ಸರಿ, ಹೋಗ್ತೀನಿ ಇರು, ವಿಚಾರಿಸ್ತೀನಿ. ಡ್ಯೂಟಿ ಮುಗಿದ್ಮೇಲೆ ಹೋಗಿ ವಿಚಾರಿಸ್ತೀನಿ ಅಣ್ಣ. ಹ್ಞೂ ಸರಪ್ಪ. ಅಯ್ಯ, ಯಾವ ಹಾಸ್ಪಿಟ್ಲು ಅಂತ ಕೇಳಪ್ಪ, ಹೋಗ್ಬಿಟ್ಟಂಗೆ ಯಾರನ್ನ ಒಬ್ರು ಅಲ್ಲೇ ಇರೋಣ. ಹ್ಞೂ ಸರಿಣ್ಣ, ಆಯ್ತಣ್ಣ. ಹ್ಞೂ ಸರಿ. ಯಾಕೋ ಅನುಮಾನ ತಾತ ನನಗೆ. ಏನಕ್ಕಮ್ಮ ಅನುಮಾನ? ಇಲ್ಲ ತಾತ, ಆ ಡಾಕ್ಟ್ರನ್ನ ವಿಚಾರಿಸ್ಬೇಕು. ಬಾ ತಾತ, ನಾನು ನೀನಿಬ್ರು ಹೋಗೋಣ. ದೊಡ್ಡವನು ಬರಲಿರಮ್ಮ, ಕಳಿಸ್ತೀನಿ. ನಾನು ನೀನು ಯಾಕ ಮಕ್ಕಳು ಬಿಟ್ಬಿಟ್ಟು ನೀನು ಯಾಕ? ಇಲ್ಲಾಂತಂದ್ರೆ ರಾಮಗೆ ಫೋನ್ ಮಾಡೋಣ, ಅವ್ನು ಹಂಗಿಂದಂಗೆ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಲಿ ಆಸ್ಪತ್ರೆ ಹತ್ರಕ್ಕೆ, ಇಬ್ರು ಹೋಗಿ ಕೇಳಲಿ. ಹ್ಞೂ ಸರಿ, ರಾಮಗೆ ಫೋನ್ ಮಾಡ್ತೀನಿ ನಾನು. ಹ್ಞೂ ಸರಮ್ಮ, ಆಯಿತು. ರಾಮನ್ಗೆ ಫೋನ್ ಮಾಡು, ಹೋಗು ಡ್ಯೂಟಿ ಮುಗಿಸ್ಕೊಂಡು ಹಂಗಿಂದಂಗೆ ಅಂತ ಇಬ್ರು ಹೋಗಿ ಸ್ವಲ್ಪ ಕೇಳಲಿ ಯಾವ ಆಸ್ಪತ್ರೆ ಏನು ಅಂತ. ಹ್ಞೂ ಸರಿ ತಾತ, ಆಯಿತು. ಅಣ್ಣ, ನಾನೊಂಥರ ಕೇಳಿದ್ರೆ ನೀನೊಂಥರ ಹೇಳ್ತಾ ಇದೆಯಲ್ಲ. ನನಗೆ 1 ಲಕ್ಷ ರೂಪಾಯಿ ದುಡ್ಡು ಕೇಳೋಣ ಅಂದರೆ ನೀನೇ ಎಲ್ಲ ಕನ್ಫ್ಯೂಸ್ ಮಾಡೋಕ್ಕಾಗ್ತಾ ಇದೆಯಲ್ಲ. ನಾನು ಅಣ್ಣ ಕನ್ಫ್ಯೂಸ್ ಮಾಡ್ತಾ ಇಲ್ಲ ನಾನು. ಮತ್ತೆ ಇನ್ನೇನು, ನಾವು ಹೋಗಿ ದುಡ್ಡು ಕೇಳೋಣ ಅಂದರೆ ಏನೇನೋ ಹೇಳ್ತಾ ಇದ್ದೀವಿ. ಹೋಗೋಣ ನಾವು. ಅಣ್ಣ, ಬಿರಿನ ಕೇಳ್ಕೋಣ ನಾವು, ಬಿರಿನ ಕೇಳ್ಕೋಣ. ಹೋಗಿ ನನ್ನ ತಮ್ಮನ ಬಿಡ್ಸ್ಕೊಂಬರೋಣ. ನಾನು ನಿನ್ನ ಕಾಸು ವಾಪಸ್ ಕೊಡ್ತೀನಣ್ಣ. ಇರೋಣ, ಈ ಸತಿ ಕನ್ಫ್ಯೂಸ್ ಮಾಡಲ್ಲ, ಕೇಳ್ತೀನಿ ನಾನು. ಏನು ಮಾಡೋದು? ನಮ್ಮ ಅಪ್ಪನ ಕಾರಣ ಇದ್ದಿದ್ದು, 1 ರೂಪಾಯಿ ಕೊಡಲ್ಲಣ್ಣ. ಹ್ಞೂ ಹೇಳ್ಬೇಕು. ಏನಣ್ಣ ಹೇಳೋದು? ಏನು ನಂಗೆ ತಲೆಕಾಯಿ ಓಡ್ತಾ ಇಲ್ಲಣ್ಣ. ನಂಗೂ ಅಷ್ಟೇನೋ, ನಿಂಕ ತಲೆ ಮೇಲೆ ಕೂದಲವೆ, ಬಿಸಿಲು ತಲೆಗೆ ಬೀಳಲ್ಲ. ನಂಗೆ ತಲೆ ಮೇಲೆ ಕೂದಲಿಲ್ಲ, ಈ ಬಿಸಿಲು ತಲೆ ಮೇಲೆ ಬಿಟ್ಟು ತಲೆ ಎಲ್ಲ ಒಂಥರ ಬಿಸಿ ಬಂದ್ಬಿಟ್ಟದನೋ, ತಲೆನ ವರ್ಕ್ ಮಾಡ್ತಾ ಇಲ್ಲ ನಂಗೆ. ಹ್ಞೂ, ಈ ಇಂಜನ್ನು ಕೆಟ್ಟು ನಿಂತಿದ್ದ ನೋಡೋಣ, ರೈಲು ಹಂಗೆ ನಿಂತ್ಕೊಂಬಿಟ್ಟದ ನನ್ನ ತಲೆಕಾಯಿ. ಒಳ್ಳೆ ಕೆಲಸ ಆಯ್ತು ಅಣ್ಣ. ಈ ಉಂಚು ಮರ ಯಾತಣ್ಣ? ಅಣ್ಣ, ಈ ಉಂಚು ಮರ ಮಾರಿದ್ರೆ ಹತ್ತತ್ರ ಒಂದು 50-60 ಸಾವಿರ ದುಡ್ಡು ಬರ್ತದಣ್ಣ. ಹಂಗಂತೀಯಾ? ಹ್ಞೂ ಅಣ್ಣ, ಈ ಉಂಚು ಮರ, ಈ ಬೈಲು ಎಲ್ಲ ಅದ್ಯಾರ್ದು ನಮ್ಮೂರವ್ರು ಶೆಟ್ರದು. ಊರಾಗ ಮನೆ ಎಲ್ಲ ಇತ್ತು, ಪಂಡಿತರು ತಗೊಂಡ್ರು ಮನೆ ಅಂಗಡಿ ಎಲ್ಲನೂ. ಇವರು ಬೆಂಗಳೂರಾಗವ್ರೆ, ಅವ್ರು ಯಾವಾಗ ಬರ್ತಾರೆ ಹೋಗ್ತಾರೆ. ಈ ಉಂಚು ಮರ ಹಂಗಾರ ಕುಯ್ಸ್ಬಿಡೋಣ ಅತ್ತೀಯಾ? ಹ್ಞೂಣ್ಣ, ಕುಯ್ಸ್ಬಿಡೋಣ, ನೋಡೋಣ, ಎತ್ತು ಬಿಡೋಣ ಉಂಚು ಮರನ. ಸರಿಣ್ಣ, ಏನಾರ ಒಂದು ಪ್ಲಾನ್ ಮಾಡೋಣ ಬಿಡೋಣ. ಈ ಉಂಚು ಮರನ ಕುಯ್ಸ್ಬಿಡೋಣ. ರಾತ್ರಿನೇ ಕೊಯ್ದಾಕೊಡ್ಬೇಕು ಉಂಚು ಮರನ. ಹ್ಞೂ
ಸರ್ ಬಿಡು ನಮ್ಮ ಅಪ್ಪನ ಹತ್ರ ಒಂದು 50,000 ಇಸ್ಕೊಂತೀನಿ. ಈ ಹುಂಚು ಮರನ 50,000 ಮಾಡಕ್ಕೆ ಬಿಡೋಣ. ಸರ್ ನಡೋಣ. ಇವಾಗ ನಿಮ್ಮ ಅಪ್ಪನ ಹತ್ರ ಕಾಸು ಕೇಳ್ತೀಯಣ್ಣ? ಓ ಕೇಳ್ತೀನಿ ಬಾಣ. ಈ ಸತಿ ಏನಾನ ಮಾಡಿ 50,000 ಈಸ್ಕೊಡ್ತೀನಿ ಬಾಣ. ಬಿಡಲ್ಲ ಬಾಣ. ಓ ನಾನು ಗಟ್ಟಿನ ನಮ್ಮ ಅಪ್ಪನ ಗಟ್ಟಿನ ಈಸ್ಕೊಡ್ತೀನಿ ಬಾಣ. ನೀನೇನು ಬೇಜಾರು ಮಾಡ್ಕೊಂಬೇಡ. ನಾನು ಇರುವಾಗ ನಿನ್ಗೇನು ಚಿಂತೆ? ಹಾಂ, ನಗ್ತಾ ನಗ್ತಾ ಇರು ರಾಜನಂತೆ. ನಡೋಣ. ನಮ್ಮ ಅಪ್ಪನ ಮೇಲೆ ಬೇರೆ ಹಣ ಇಟ್ಬಿಟ್ಟಿದ್ದೀನಿ. ಅಣ್ಣ ಅಣ್ಣ ನಾನು ನಿನ್ನೇ ನಂಬ್ಕೊಂಡಿದ್ದೀನಿ ಅಣ್ಣ. ಅಣ್ಣ ಅಳ್ಬೇಡ ನೀನು. ಈಗ ಶಾಣ್ಬೋಗ್ರು ಬೋಲೆ ಜಂಬ. ಶಾಣ್ಬೋಗ್ರೆ ಯಾರದ ಮುಂದಕ್ಕೋಗ್ರಿ. ಯಾರು ಇಲ್ಲ ಹೆಂಗಸ್ರು ಮನೆಗ. ಏನೋ ಅಡುಗೆ ಮಾಡಿಲ್ಲ. ನಾವು ಬೆಳಗ್ಗೆಯಿಂದ ಉಪವಾಸ ಇದ್ರಿ. ಮುಂದಕ್ಕೋಗ್ರಿ ಮುಂದಕ್ಕ. ಅಯ್ಯೋ ನಾನು ನಿಮ್ಮ ಪಕ್ಕದ ಮನೆ ಪಂಕಜ. ಬಾಪ ಇಲ್ಲೇ. ಪಕ್ಕದ ಮನೆ ಪಂಕಜ? ಯಾವ ಪಕ್ಕದ ಮನೆ ಪಂಕಜ? ನಿಮ್ಮ ಪಕ್ಕದ ಮನೆ ಪಂಕಜನೂ ಇಲ್ಲ, ಪದ್ಮಾವತಿನೂ ಇಲ್ಲ. ಹೋಗಪ್ಪ ಮುಂದಕ್ಕೆ. ತಿರ್ಕೊಂತಿನವ್ರು ಬಂದ್ಬಿಡ್ತಾರೆ. ಮಾಡಕ್ಕೆ ಬೇರೆ ಕೆಲಸ ಇರಲ್ಲ. ಬಿಸಿಲು ಬೇರೆ ದಗಸ್ತಾದೆ. ಅಲ್ಲೆಲ್ಲ ಹೋಗಿ ಮರ್ತ್ ಕೇಳಿ ಕುಕ್ಕರ್ ಬಡ್ಕೊಳಕ್ಕಾಗಲ್ಲ. ಮುಂದಕ್ಕೋಗು ಮುಂದೆ ಮನ್ಕೋಗೋ. ಇಲ್ಲ ನಿಮ್ಮನೆ ಊಟನೇ ಬೇಕು ನಂಗೆ. ನಮ್ಮನೆ ಊಟನೇ ಬೇಕು. ಓ ನೀನಾ? ನಾನೇ. ನೋಡಪ್ಪ ನೀನು ದುಸ್ರಾ ಮಾತು ಬೇಕಾಗಿಲ್ಲ. ನಂಗೆ 50,000 ರೂಪಾಯಿ ದುಡ್ಡು ಕೊಟ್ಟರೆ ಸರಿ. ಇಲ್ಲ ಅಂತಂದ್ರೆ ನೋಡ್ಕೊಂಡು ನಾನು. ಲೇ ಯಾರ ಸಂಪಾದನೆ ಮಾಡ್ಕೊಂಬಂದು ಕೊಟ್ಟಿರೋದು ನನ್ನ ಕೈಗ? ಯಾವತ್ತಾರ ನೀನು ಕೊಟ್ಟಿದ್ದೆ ಸಂಪಾದನೆ ಮಾಡಿ? ನಾನು ಕೇಳ್ದ ಕೊಡಪ್ಪ ಅಂತ. ನೋಡ ಬಾಯ್ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ದೋ ಸರಿ. ಇಲ್ಲ ಅಂದ್ರೆ ಬೀಳ್ತವೆ ಏಟುಗಳ. ನೀನು ಕೊಟ್ರೆ ಸರಿ. ಇಲ್ಲ ಅಂದ್ರೆ ಅಷ್ಟೇನಾ? ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ. ನೀನು ಕೊಡಲ್ಲ. ಲೇ ಕೊಡಲ್ಲ. 3 ಕಿತ ಕೇಳಬೇಕಾಗಿತ್ತು, ಕೇಳಿದ್ದೀನಿ ಅಷ್ಟೇ. ಹೋಗು. ಏನಂತಣ್ಣ? ನಮ್ಮ ಅಪ್ಪನ ಕೊಡಲ್ಲ ಅಂತಾನಪ್ಪ. ನಮ್ಮ ಅಪ್ಪನ ಮೇಲೆ ಆಣೆ ಇಕ್ಕಿದ್ದೀನಿ. ನಿನಗೆ ದುಡ್ಡು ಇಸ್ಕೊಳ್ಳೋ ಜವಾಬ್ದಾರಿ ನಂತು. ಬಾ ಅಣ್ಣ. ಇವಾಗ ಏನಣ್ಣ ಮಾಡೋದು? ನೀನೇನು ದಿಗ್ವಿ ಬೇಡ ಬಾಣ. ಗಾಡಿ ಐತೆ ನೋಡಲ್ಲೇ, ಅದು ಮಾರಕನ ಬಾ. ಅಷ್ಟೇ ಅಂತೀಯ? ಅಷ್ಟೇ. ಕೊಡಲ್ಲ ಮುಸ್ಲೇ? ಇಲ್ಲ ಕೊಡಲ್ಲ. ಲೈ ನಿಂಗೆ ಏನು ಮಾಡ್ಬೇಕಂತ ನನಗೆ ಗೊತ್ತು. ನಾನು ಮಾಡ್ತೀನಿ. ಏನೋ ಮಾಡ್ತೀಯಾ? ಏನು ಮಾಡ್ತೀನಿ ಅಂತ ಸಾಯಂಕಾಲ ತಿಳಿತದ ನಿಂಕ. ಲೇ ನೀನು ನಾನು ಏನೂ ಮಾಡ್ಕೊಳಕ್ಕಾಗಲ್ಲ. ಹೋಗಲೇ. ಹೌದೇನೋ? ನಡಿ. ಬಿಸಿಲು ನಮ್ಮ ಅಪ್ಪನ್ಗ BP ರೈಸ್ ಆಗ್ಬಿಟ್ಟದೆ. ಬಿಸಿಲಾಗ ನಿಂತು ಬಾ ನಾವು ಹೋಗೋಣ. ಬಾ ಸುಮ್ಮನೆ ಹೋಗಿ ಕೇಳ್ಕೊಳೋದು ಯಾಕ? ಎತ್ತ ಹೋಗ್ತಾ ಇದೆಯಾ? ನನ್ನ ಇಷ್ಟ, ನಾನು ಎತ್ತನ ಓದ್ತೀನಿ. ನಿಂಗೆ ಯಾಕ? ನೋಡ ಅವನ ಜೊತೆಗೆ ಸೇರ್ಕೊಂಡು ಏನು ಪಾಠಗಳು ಬೀಳ್ತಾವ. ನೀವು ಹೇಳೋರಿಲ್ಲ ಕೇಳೋರಿಲ್ಲ. ಅಣ್ಣ ಹೋಗೋಣ. ನಡೆಯೋಣ. ಚಿಕ್ಕಬಳ್ಳಾಪುರಕ್ಕೆ ಹೊರಟುಬಿಡೋಣ. ಚಿಕ್ಕಬಳ್ಳಾಪುರದಾಗ ಮಾರ್ಬಿಡೋಣ. ಬಾ. ಕಾಸಿಲ್ಲ ಅದು ಎಷ್ಟು ಕೊಡ್ತಾರೆ ಕೊಳ್ಳಿ? ಏನೊಂದು 70,000 ಕೊಡ್ಬೋದ ನಾವು? ಗಾಡಿ ಚೆನ್ನಾಗದೆ. ಅಮ್ಮನೇ ದೀಪಾವಳಿ ತಗೊಂಡಿದ್ದಾನೋ ಹೊಸ ಗಾಡಿ. ದೀಪಾವಳಿ ಹಬ್ಬದಾಗ ಪೂಜೆ ಮಾಡಿದ್ವಾ. ನಂಗೊಂದು ನಮ್ಮ ದೊಡ್ಡವನ್ಗೊಂದು. ನಿಮ್ಮ ಮನೆ ಕೇಳಿದ್ರೆ ಏನು ಹೇಳ್ತೀಯಣ್ಣ? ಅಣ್ಣವ್ ನಮ್ಮ ಅಪ್ಪನಕಿನ ಹೆಚ್ಚಾದ್ದು ನಂಗೆ ಯಾವುದೂ ಇಲ್ಲ. ಎತ್ತಾಯ್ತು ಗಾಡಿ ನಂಗೆ ತಿಳಿದು ಅಂತೀನಿ. ನಮ್ಮ ಅಪ್ಪನ ಮೇಲೆ ಆಣೆ ಇಟ್ಬಿಟ್ಟಿದ್ದೀನಣ್ಣ. ಅದಕ್ಕೋಸ್ಕರ ನಾನು ಇಷ್ಟು ಒದ್ದಾಡ್ತಾ ಇರೋದು. ಇಲ್ಲ ಅಂದಿದ್ರೆ ನಾನು ಕ್ಯಾರೆ ಮಾಡ್ಕೊತಾ ಇರಲಿಲ್ಲ. ನಾವು ನನ್ನಿಂದ ನಿನಗೆ ಎಷ್ಟು ಕಷ್ಟ ನೋಡೋಣ. ಏನು ಮಾಡೋಕ್ಕಾಗಲ್ಲ. ಬಾಣ ಬಾ ಹೋಗೋಣ. ಬಾ ಬೆಟ್ಟಕ್ಕ ಕೂತ್ಕಣವು. ನಡೆಯೋಣ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ಅಣ್ಣವ್ ನಿಮ್ಮ ಅಪ್ಪನೇನು ಒಯ್ಯಲ್ತಾನೆ? ನಮ್ಮ ಅಪ್ಪನೇಗೆ ಹೋಯ್ತಾನೆ. ನನ್ನ ಬಾಣ ನಾವು. ನನ್ನ ಮಗನಿಗೆ ಒಬ್ಬನ ಪೊಲೀಸು ಒಬ್ಬನ ತಹಸೀಲ್ದಾರು. ನಮ್ಮ ಅಪ್ಪನ ಇದ್ರೆ ಸುಮ್ಮನೆ ಬಿಟ್ಬಿಡ್ತಾರ. ಬಾಣ ನಾವು. ನಿಮ್ಮ ಮಕ್ಳು ಅಷ್ಟು ಬುದ್ಧಿವಂತರಲ್ಲ. ನಿಮ್ಮ ಅಪ್ಪನ ಅವ್ರಿಗೆಲ್ಲ ದುಡ್ಡು ಕೊಡಲ್ಲ. ಅವರು ಇಸ್ಕೊಳಲ್ಲ. ನಾವು ಎಲ್ಲ ನಮ್ಮ ಅಪ್ಪನಿಗೆ ಬಿಟ್ಬಿಟ್ಟವ್ರೆ. ನಮ್ಮ ಅಪ್ಪನ ಒಂಥರ ಆಲ್ದ ಮರ ಇದ್ದಂಗೆ ನಮ್ಕ. ಆ ಮರದ ನೆಲ್ದಾಗ ಬದುಕ್ತಾ ಇರೋದು ನಾವೆಲ್ಲ. ನಾವು ಏನಣ್ಣ ಹಿಂಗೆ ಹೇಳ್ತೀಯಾ? ಇವಾಗ ನಿಮ್ಮ ಮನೆಗೆ ರಾಮಣ್ಣ ಇಲ್ಲ? ರಾಮಣ್ಣ ನಮ್ಮ ಅಣ್ಣ. ರಾಮಣ್ಣಿಂದ ತಾನೇ ನೀವು ಬದುಕ್ತಾ ಇರೋದು. ನಮ್ಮ ರಾಮಣ್ಣ ಒಳ್ಳೆಯವನೋ. ಪಾಪ ನಿಮ್ಮ ರಾಮಣ್ಣ ಮೋಸ ಮಾಡಬೇಡಣ ಹೆಣ್ಕ. ನಮ್ಮ ಅಮ್ಮನ ಮಾಡಿದ ಕೆಲಸ ಅಣ್ಣ. ನಮ್ಮ ಅಮ್ಮನ ಮಾಡಿದ ಕೆಲಸ. ಆಗೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ. ನಡೆಯೋಣ ಹೋಗೋಣ. ಜುನ್ ಲೇ ಸುನೀರಿ ಇದೇನು ನಮ್ಮ ಮಾವನ್ ಕುಡ್ಕೊಂಬಂದು ಹಿಂಗೆ ಕೂಗ್ತಾನೆ. ಸುನೀರಿ ನಾನು ಬಂದಿದ್ದೀನಿ. ಗಬ್ಬರ್ ಸಿಂಗು ಬಂದಿದ್ದೀನಿ. ಬಾ. ಇದೇನು ಬಂದಿದ್ಯಾ? ಸಂತೋಷಿಕ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ನನ್ನ ಸಪೋರ್ಟಿಗೆ ನಿಂತವಳೆ. ಸಂತೋಷಕ್ಕೆ ಇನ್ಮೇಲೆ ನೀನು ನಾನು ಹೇಳ್ದಂಗೆ ಕೇಳ್ಬೇಕು. ಇಲ್ಲ ಅಂತಂದರೆ ಕರ್ಕೊಂಡೋಗಿ ಇಲ್ಲ ಸಲ್ಲ ಕೇಸ್ಗಳೆಲ್ಲ ನಿನ್ನ ಮೇಲೆ ಹಾಗೆ ಜೀವಾವಧಿ ಶಿಕ್ಷೆ ಕೊಡಿಸ್ಬಿಡ್ತಾಳೆ. ಜೀವಾವಧಿ ಶಿಕ್ಷೆ ಅಂದರೆ ಏನು ಹೇಳು? ಸಾಯೋವರೆಗೂ ನೀನು ಜೈಲಾಗ ಕೊಳಿಬೇಕು. ಅಂತ ಶಿಕ್ಷೆ ಕೊಡ್ತಾಳೆ. ಅಲ್ಲ ಅದಕ್ಕೆ ಇವಾಗ ಕುಡ್ಕೊಂಬಂದಿರೋದ ನೀನು? ಸಂತೋಷಕ್ಕ ಸಂತೋಷಕ್ಕೆ ಅವನು ನಾನು ಎದುರುಗ್ತೀನಿ. ಅಣ್ಣ ಸುರೇಶ ನಮಸ್ಕಾರ ಅಂತಾನ ಅವನು. ರಾಜೇಶ್ ಗಣ. ಸರಿ ಬಿಡು. ಕುಡ್ಕೊಂಬಂದಿದ್ದೆಲ್ಲ ಮಲ್ಕ. ಸುಳ್ಳು. ಅಲ್ಲ ನಿಮ್ಮ ಅಪ್ಪನೂ ಕುಡ್ಕನು ನೀನು ಕುಡ್ಕನ? ನಾನು ಕುಡಿಯಲ್ಲೇ. ದುಃಖ ಆದ್ರೆ ಮಾತ್ರ ಕುಡಿತೀನಿ. ಸಂತೋಷ ಆದ್ರೆ ಮಾತ್ರ ಕುಡಿತೀನಿ. ನಮ್ಮಪ್ಪನ ಯಾವಾಗಲೂ ಕುಡ್ಕೊಂಡೇ ಇರ್ತಾನೆ. ನಮ್ಮಪ್ಪನ ಜೀವನನೇ ಕುಡ್ಕೊಂಡಿದ್ದಾನೆ. ನಾನು ದುಃಖ ಸಂತೋಷ ಇವೆರಡು ಆದಾಗ ಮಾತ್ರ ಕುಡಿಯೋದು. ಇವಾಗ ದುಃಖ ಆಗದ ಸಂತೋಷ ಆಗದ? ಸಂತೋಷ ಆಗದ್ನಾಗ ನೀನೇ ನಾನು ಹೇಳ್ದಂಗೆ ಕೇಳ್ಬೇಕು. ಇವಾಗ ಅದೇ ತರ ಮಾಡ್ತಾ ಇರೋದು. ನೀನ್ ಹೇಳ್ದಂಗೆ ಕೇಳ್ತಾ ಇದೀನಿ ತಾನೆ? ಎಲ್ಲಿಗೆ ಹೇಳ್ತಾ ಇದೀಯಾ? ಎಲ್ಲೇ ಹೇಳ್ತಾ ಇದೀಯಾ ನೀನ? ನೋಡ ಗಬ್ಬರ್ ಸಿಂಗ್ ನಾನು. ಗಬ್ಬರ್ ಸಿಂಗ್ ನಾನು. ನೀನ್ ಲಬ್ಬರ್ ಸಿಂಗ್ ಆದ್ರೆ ಅದಕ್ಕೆ ನಾನೇನ್ ಮಾಡ್ಬೇಕು? ಲಬ್ಬರ್ ಅಲ್ಲ ಗಬ್ಬರು. ಯಾವ್ದೋ ಒಂದು
ನೋಡ ಇವಾಗ ಒಂದು ಹಾಡು ಹೇಳ್ಬೇಕು ನೀನು. ಹಾಡ ನಂಗೆ ಹಾಡ್ಗಿರಲ್ಲ ಬರಲ್ಲ. ಬರಿಲ್ಲ ಅಂದ್ರೆ ಹೇಳ್ಬೇಕು. ಹೇಳ್ಬೇಕು ಹಾಡು. ಹಾಡು ಹೇಳಕ್ಕೆಲ್ಲ ಬರಲ್ಲ ನಂಗೆ. ಹೇಳ್ಬೇಕು ಅಂದ್ರೆ ಹೇಳ್ಬೇಕು, ಇಲ್ಲ ಅಂತಂದ್ರೆ ಕೈ ಕಾಲು ಲೊಟ್ ಲೊಟ್ ಅಂತ ಮುರಿತೀನಿ. ಏಯ್ ಹಾಡು ಹೇಳಿ ಹಾಡು. ಹೇಳ್ತೀನಿ, ಹೇಳ್ಬೇಕು. ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಬೇಕು ಇವಾಗ ನೀನು. ಇನ್ನು ಮೇಲೆ ನಾನು ಕೂತ್ಕೊಬೇಕು, ನಿಂತ್ಕೊಬೇಕು. ಇನ್ನು ಮೇಲೆ ಇರೋ ನಿಂಗೆ ಮಾರಿ ಹಬ್ಬ. ಆವತ್ತು ನಾನು ಕೇಳಿದ್ರೆ ಸಾಕ್ಷಿ ಅದ ಅಂತ ಕೇಳ್ದಲ್ಲೇ, ಸಾಕ್ಷಿ ಅದಲ್ಲೇ ಅದೇ. ಹಾಡು ಡ್ಯಾನ್ಸ್ ಎಲ್ಲ ಆಡಕ್ಕೆ ಬರಲ್ಲ. ಏಯ್ ಹಾಡೇಳು, ಡ್ಯಾನ್ಸ್ ಆಡೋ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ದೇವ್ರ ಹಾಡುಗಳ ನಮಗೆ ಬೇಕಾಗಿಲ್ಲ. ನೀನು ಹಾಡು ಹೇಳಿದ್ರೆ ಜೋಶ್ ಬರ್ಬೇಕು ನಂಗೆ. ಅಂತ ಹಾಡು ಹೇಳು. ದೇವ್ರ ಹಾಡು ಆಡ್ಬೇಡ ನೀನು. ಅದೇ ಬೂದದ ಬಾಯಾಗ ಭಗವದ್ಗೀತೆ ಅಂತೆ ಹಂಗೆ ಆಡೋದು ಕತೆ. ದೇವ್ರ ಹಾಡು ಹೇಳ್ಬೇಡ ನೀನು, ಅದಕ್ಕೆ ಲಾಯಕ್ಕಿಲ್ಲ ನೀನು. ಯಾವ್ದಾರ ಜೋಶ್ ಬರೋದು ಹೇಳು. ಜೋಶ್ ಅಂದ್ರೆ ಹೇಳ. ಸುಂಟರ ಗಾಳಿ ಇದಾವ್ದ ಸುಂಟ್ರ ಗಾಳಿ. ಸರಿಯಾಗಿ ಹೇಳಿ ನೋಡು. ನಂಗೆ ಸುಂಟ್ರ ಗಾಳಿ, ಬಿರುಗಾಳಿ, ತಂಗಾಳಿ, ಹೂಗಾಳಿ, ಎಲೆಗಿ ಗಾಳಿ ಅವೆಲ್ಲ ಬೇಕಾಗಿಲ್ಲ. ನನಗೆ ಜೋಶ್ ಬರಬೇಕು, ಜೋಶು ಅಂತ ಹಾಡು ಹೇಳು. ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡೋ. ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತೀಯ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಂತೀಯ? ಬೇಡ ಹಾಡು ಹೇಳ್ತೀನಿ. ಹಾಡು ಜೊತೆಗೆ ಡ್ಯಾನ್ಸ್ ಮಾಡಬೇಕು. ಮುಂದುವರಿಯುವುದು